ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ನಾನು ಟೆಕ್ಸ್ಟ್ ಬುಕ್ನ ನಾನು ಯಾವ ಇಂಪಾರ್ಟೆಂಟ್ ಲೆಸನ್ಸ್ ಯಾವುದಾವುದು ಅಂತ ನಿಮಗೆ ಹೇಳಬೇಕಾದ್ರೆ ನಾನು ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಗೆ ನಿಮಗೆ ಕ್ವಶನ್ಗಳನ್ನ ಕೇಳಿರ್ತಾರೆ ಅಂತ. ಹಾಗೆಯೇ ನಾನು 5 ವರ್ಷದ ಪೇಪರ್ನ ಒಂದು ಕಡೆ ಬರೆದು ಯಾವುದು ರಿಪೀಟೆಡ್ ಆಗಿ ಕೇಳಿದ್ದಾರೆ ಅದನ್ನು ಕೂಡ ಎಲ್ಲ ಒಂದು ಕಡೆ ಬರೆದಿರೋದನ್ನು ನಿಮಗೆ ವಿಡಿಯೋ ಕೊನೆಯದಲ್ಲಿ ನಿಮಗೆ ಫೋಟೋ ಅಪ್ಲೋಡ್ ಮಾಡ್ತೇನೆ. ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ನಿಮ್ಮ ಓದಿಗೆ ಸಹಾಯ ಮಾಡ್ಕೋಬೋದು ಅಂತ ನಾನು ಇಷ್ಟಪಡ್ತೇನೆ. ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಗೆ ಕ್ವಶನ್ನ ಕೇಳಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಹಾಗೆ ನೀವು ಯಾರು ನೋಡಿಲ್ಲ ಅವರು ಹಿಂದಿನ ವೀಡಿಯೋದನ್ನು ಇಂಪಾರ್ಟೆಂಟ್ ಲೆಸನ್ಸ್ ಅದನ್ನು ನೋಡ್ಕೊಂಡು ಬಂದು ಆಮೇಲೆ ನೀವು ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಹಾಗೆಯೇ ಇದು ಸೆಕೆಂಡ್ ಇಯರ್ BA ವಿದ್ಯಾರ್ಥಿಗಳಿಗೆ KSOUನಲ್ಲಿ ಯಾರು ಎಕ್ಸಾಮ್ ಕಟ್ಟಿದ್ದೀರಾ ಅವರು ಸೆಕೆಂಡ್ ಇಯರ್ BA ಆ್ಯಂಡ್ BCom ಅವರಿಗೆ ತಿಳಿಸುವಂಥದ್ದು. ಸೊ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಇದರಲ್ಲಿ ಇದು 2025 ಜುಲೈ ಸೈಕಲ್ ನಾವು ಸೆಕೆಂಡ್ ಇಯರ್ ಎಕ್ಸಾಮ್ದು BA ಬರೆದಿದ್ದಾಗ ಆ ಒಂದು ಆ್ಯನ್ಯುವಲ್ ಕ್ವಶನ್ ಪೇಪರ್ ಇದೆ ಆ್ಯಕ್ಚುಲಿ. ಸೊ ಫಸ್ಟು ನಿಮಗೆ ಪ್ರಾಚೀನ ಕನ್ನಡ ಕಾವ್ಯದಿಂದ ನಿಮಗೆ 20 ಅಂಕಗಳನ್ನ ನಿಮಗೆ ಕೇಳುವಂಥದ್ದು. ಹಾಗೆಯೇ ಇದರಲ್ಲಿ ಒಂದು ಭಾವವನ್ನು ಸಂದರ್ಭ ಸಹಿತ ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಅಮೃತಮತಿಯತ್ತ ರೂಪ ದಮ ಅಷ್ಟಾಂಕವನೆತ್ತ ಚಿತ್ರಮ ಪಾತ್ರೆ ರಮತೆ ನಾರಿ ಎಂಬುದು ಸಂಬಂಧಿಸಿದುದು ಬೆಂದ ಬೀದಿಗೆ ಕಣ್ಣಿಲ್ಲಕ್ಕೂ. ಇದು ಅಮೃತಮತಿಯ ಪ್ರಸಂಗದಿಂದ ಕೇಳಿರುವಂಥದ್ದು. ಹಾಗೆ ಮನಸ್ಸಿಗೆ ಕೇಳೋಣ ನಿನಗೇನಾಗಿದ್ದು ವರ್ತನದಿಂದ ಜಗಳ ಮೊಪ್ಪುದೇಕೆ, ಇದು ಬಾಹುಬಲಿ ಅದರಿಂದ ಕೇಳಿರುವಂಥದ್ದು. ಸೊ ಸ್ಟಾರ್ಟಿಂಗ್ಗೆ ನಿಮಗೆ ಎಷ್ಟು ಅಂಕಕ್ಕೆ 5 ಅಂಕಗಳಿಗೆ ನಿಮಗೆ 2 ಭಾವಾರ್ಥವನ್ನು ಕೊಟ್ಟು ಒಂದನ್ನು ನಿಮಗೆ ಬರೀಲಿಕ್ಕೆ ಹೇಳ್ತಾರೆ. ನೋಡಿ, ಒಂದರ ಭಾವವನ್ನು ಸಂದರ್ಭ ಸಹಿತ ಬರೀರಿ 5 ಮಾರ್ಕ್ಸ್ಗೆ. ಹಾಗೆಯೇ 10 ಪದಗಳಿಗೆ ಅರ್ಥ ಬರೀರಿ. ಸೊ ಇದರ ಒಂದು ಈ ಪದಗಳನ್ನೆಲ್ಲ ನಾನು ಕ್ವಶನ್ ಪೇಪರಲ್ಲಿ ಕೊಟ್ಟಿರೋದನ್ನು ರಿಪೀಟ್ ಮಾಡಿ ಬರೆದಿದ್ದೀನಿ. ಹಾಗೆಯೇ ನಾನು ಲೆಸನ್ಸ್ಗಳನ್ನಲ್ಲೂ ಕೂಡ ನಾನು ಹುಡುಕಿ ಒಂದು ಕಡೆ ಬರೆದಿದ್ದೀನಿ. ಆ ಒಂದು ವಿಡಿಯೋ ಮುಂದಿನ ವಿಡಿಯೋಗಳಲ್ಲಿ ವಿಡಿಯೋ ಮಾಡ್ತೇನೆ. ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವುದು ರಿಪೀಟೆಡಾಗಿ ಕೇಳಿದ್ದಾರೆ ಅದನ್ನು ಪಕ್ಕದಲ್ಲೇ ನಾನು ಅಂತ ನಾನು ಮೆನ್ಷನ್ ಕೂಡ ಮಾಡಿರ್ತೀನಿ. ಸೊ ನಿಮಗೆ ಓದ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನು ನಿಮಗೆ 10 ನಿಮಗೆ ಆಫ್ ಮಾರ್ಕ್ಸಂಗೆ 10 ಪದಗಳ ಅರ್ಥ ಬರೀಬೇಕಾಗುತ್ತೆ. ಆಫ್ ಮಾರ್ಕ್ಸಂಗೆ ನಿಮಗೆ 5 ಮಾರ್ಕ್ಸು ಇದರಿಂದ ಬರುತ್ತೆ. ಸೊ ನೀವು ಫಸ್ಟ್ ಪೇಜಲ್ಲಿ ಒಂದು ಭಾವಾರ್ಥ ಹಾಗೆ ನೀವು ಪದಗಳಿಗೆ ಅರ್ಥವನ್ನು ಬರೀತು ಅಂದರೆ ನಿಮಗೆ 10 ಮಾರ್ಕ್ಸ್ ಖಂಡಿತ ಬಂದೇ ಬರುತ್ತೆ. ಸೊ ನಾನು ಇದರ ಪದಗಳ ಅರ್ಥದ ವಿಡಿಯೋ ನಿಮಗೆ ಬೇಕು ಅನ್ನೋ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ವಿಡಿಯೋ ಬರೋಕ್ಕೆ ಸಾಧ್ಯ, ಇಲ್ಲಾಂದರೆ ಬರಲ್ಲ. ಸೊ ಇಷ್ಟವಾದಲ್ಲಿ ವಿಡಿಯೋ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಇವಾಗ ನೆಕ್ಸ್ಟ್ ಪೇಜಲ್ಲಿ ಸಂದರ್ಭ 2ರ ಸಂದರ್ಭ ಸ್ವಾರಸ್ಯವನ್ನು ಕೇಳಿರುವಂಥದ್ದು. ಆಯಿತಾ? ಎಷ್ಟು ಮಾರ್ಕ್ಸಿಗೆ ಅಂದರೆ 2 ಕೇಳಿದ್ದಾರೆ, 2.5 ಟೋಟಲು 5 ಮಾರ್ಕ್ಸ್ಗೆ 2 ಕ್ವಶನನ್ನು 4ರಲ್ಲಿ 2 ಆಯ್ಕೆ ಮಾಡಿ ಬರೆಯುವಂಥದ್ದು. ನಿಮಗೆ ಟೋಟಲ್ 5 ಮಾರ್ಕ್ಸು ಬರುತ್ತೆ 2 ಕ್ವಶನಿಂದ. ಹಾಗೆಯೇ ಪ್ರಶ್ನೆ 4ರಲ್ಲಿ ಟಿಪ್ಪಣಿಯನ್ನು ಕೇಳಿರುವಂಥದ್ದು, ಅದು 5 ಮಾರ್ಕ್ಸಿಗೆ ಕೇಳಿರುವಂಥದ್ದು. ಅದರಲ್ಲಿ ಬಸವಣ್ಣ ಮತ್ತು ಅಶ್ವತ್ಥಾಮನ್ ಇವೆರಡರಲ್ಲಿ ಒಂದರ ಬಗ್ಗೆ ನೀವು ಟಿಪ್ಪಣಿಯನ್ನು ಬರೀಬೇಕಾಗುತ್ತೆ. ಹಾಗೆ ವಿಭಾಗ B ಯಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳ ಬಗ್ಗೆ ಕುರಿತು ನಿಮಗೆ 30 ಅಂಕಗಳಿಗೆ ಕೇಳಿರುವಂಥದ್ದು. ಹಾಗೆಯೇ ಒಂದು ಪ್ರಶ್ನೆಗೆ ಉತ್ತರಿಸಿ ಯಶೋಧರ ಚರಿತೆಯಲ್ಲಿ ಅಮೃತಮತಿಯ ಪ್ರಸಂಗ ಹಾಗೆ ಪ್ರಭುಲಿಂಗ ಲೀಲೆಯ ಮಹತ್ವವನ್ನು ಕೇಳಿರುವಂಥದ್ದು. ಎಷ್ಟು ಮಾರ್ಕ್ಸಿಗೆ? 10 ಮಾರ್ಕ್ಸಿಗೆ ಕೇಳಿದ್ದಾರೆ. 10 ಮಾರ್ಕ್ಸರಿಗೆ ಅಂದರೆ 2ರಲ್ಲಿ 1 ನೀವು ಬರೆದ್ರೆ 10 ಮಾರ್ಕ್ಸು ಸಿಗುತ್ತೆ. ಏನಿಲ್ಲ ಅಂದರೂ 2.5 or 3 ಪೇಜಸ್ನ ನೀವು ಬರೆದ್ರೆ ಅಂದರೆ ನಿಮಗೆ 10 ಮಾರ್ಕ್ಸ್ ಕೊಡ್ತಾರೆ. ಹಾಗೆ ವ್ಯಾಲ್ಯುಬಲ್ ಆಗಿರಬೇಕು ಆನ್ಸರು. ಹಾಗೆ ನೀವು ಬರೀಬೇಕಾದ್ರೆ ಪೀಠಿಕೆ ಬರೀರಿ. ಪೀಠಿಕೆ ಫಸ್ಟು ಸ್ಟಾರ್ಟಿಂಗು ಪೀಠಿಕೆ ಬರೆದು ನಂತರ ವಿವರಣೆ ಅಂತ ಹಾಕಿ ಬರೆದು ಲಾಸ್ಟಲ್ಲಿ ಉಪಸಂಹಾರನ ನೀವು ಈ ಒಂದು ಮೆಥಡಲ್ಲಿ ನೀವು ಬರೆದ್ರೆ ಅವರಿಗೆ ಅಟ್ರಾಕ್ಟ್ ಆಗುತ್ತೆ. ಹಾಗೆಯೇ ಚೆನ್ನಾಗಿ ಮಾರ್ಕ್ಸು ಕೂಡ ತೊಗೊಳ್ತೀರಾ. ಸೊ ಆ ಥರನೇ ನೀವು ಬರೀಬೇಕು, ಬಿಕಾಸ್ ಯು ಆರ್ ಡಿಗ್ರಿ ಸ್ಟೂಡೆಂಟ್ಸ್. ಆಯಿತಾ? ನೆಕ್ಸ್ಟ್ ಪ್ರಶ್ನೆ 6ರಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಒಟ್ಟು 20 ಅಂಕಗಳಿಗೆ ಕೇಳಿರುವಂಥದ್ದು ಸಣ್ಣ ಕಥೆಗಳ ಬಗ್ಗೆ. ಸೊ 4 ಕೊಟ್ಟಿರ್ತಾರೆ. ಒಂದು ಧನ್ವಂತರಿ ಚಿಕಿತ್ಸೆ, ಶವದ ಮನೆ, ವೆಂಕಟಸ್ವಾಮಿಯ ಪ್ರಣಯ ಪಾಸ್ತಿ, ಹಾಗೆ ಬೀರ ಮತ್ತು ಲಕ್ಷ್ಮಿಯರ ಕಥೆಗಳ
ಇದು ಲೆಸನ್ ನಂಗೆ ಜ್ಞಾಪನಕ್ಕೆ ಬರ್ತಾ ಇಲ್ಲ. ಒಟ್ಟಿನಲ್ಲಿ 4 ಕಥೆಗಳನ್ನ ಕೇಳ್ತಾರೆ. 4 ಕಥೆಗಳಲ್ಲಿ 2 ಕಥೆಗಳನ್ನು ನೀವು ಬರೀಬೇಕಾಗುತ್ತೆ. ಅರ್ಥ ಆಯ್ತಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಲೆಸನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ತಿಳಿಸಿದ್ದೀನಿ. ಯಾರು ನೋಡಿಲ್ಲ ಅದನ್ನು ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಇವಾಗ ವಿಭಾಗ ಸಿಯಲ್ಲಿ ನೋಡೋಣ ಆಯಿತಾ. ವಿಭಾಗ ಸಿಯಿಂದ ನಿಮಗೆ ಇಲ್ಲಿ ನಿಮಗೆ ಎರಡನೇ ಅಂದರೆ ಕನ್ನಡಕ್ಕೆ ಒಂದೇ ಟೆಕ್ಸ್ಟ್ ಬುಕ್ ಇರೋದು. ಅದರಲ್ಲಿ 2 ಟೆಕ್ಸ್ಟ್ ಬುಕ್ ಇದೆ, 2 ಕನ್ನಡಕ್ಕೆ 2 ಟೆಕ್ಸ್ಟ್ ಬುಕ್ ಇರುವಂಥದ್ದು. ಸೊ 2ನೇ ಟೆಕ್ಸ್ಟ್ ಬುಕ್ನಲ್ಲಿ ಅಂದರೆ ಬ್ಲಾಕ್ 3 ಬ್ಲಾಕ್ 4ಇಂದ ನಿಮಗೆ 30 ಅಂಕಗಳಿಗೆ ಕೇಳ್ತಾರೆ ಅಷ್ಟೇ. ಬ್ಲಾಕ್ 3 ಬ್ಲಾಕ್ 4ಇಂದ 30 ಅಂಕಗಳಿಗೆ ಕೇಳ್ತಾರೆ. ಆದರೆ ಬ್ಲಾಕ್ 1 ಬ್ಲಾಕ್ 2 ತುಂಬ ಇಂಪಾರ್ಟೆಂಟ್, ಯಾಕಂದರೆ 50 ಅಂಕಗಳಿಗೆ ಕೇಳುವಂಥದ್ದು. ಸೊ ವಿಭಾಗ ಎ, ವಿಭಾಗ ಸಿ ಕ್ವಶನ್ ಪೇಪರಲ್ಲಿ ಬರುವಂಥ ವಿಭಾಗ ಎ, ವಿಭಾಗ ಸಿ ನಿಮಗೆ 50 ಅಂಕಗಳು, ಬ್ಲಾಕ್ 1 ಬ್ಲಾಕ್ 2ಇಂದ ಬರುವಂಥದ್ದು ಕ್ವಶನ್ಸ್ಗಳು. ಅರ್ಥ ಆಯಿತಾ. ಸೊ ವಿಭಾಗ ಸಿ ಏನಿದೆ ಅದು ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಬ್ಲಾಕ್ 3 ಬ್ಲಾಕ್ 4ನಿಂದ 30 ಅಂಕಗಳಿಗೆ ನಿಮಗೆ ಕೊಡ್ತಾರೆ. ಹಾಗೆಯೇ ಬ್ಲಾಕ್ 3ಇಂದ 15 ಮಾರ್ಕ್ಸಿಗೆ, ಹಾಗೆ ಬ್ಲಾಕ್ 4ಇಂದ 15 ಮಾರ್ಕ್ಸಿಗೆ ಕೊಡ್ತಾರೆ. ಒಂದು ಟಿಪ್ಪಣಿ ಒಂದು ಕ್ವಶನ್, ಒಂದು ಟಿಪ್ಪಣಿ ಒಂದು ಕ್ವಶನ್. ಸೊ ಅರ್ಥ ಆಯಿತಾ. ಸೊ ಇಲ್ಲಿ ಪ್ರಶ್ನೆ 7ರಲ್ಲಿ ನಿಮಗೆ 2 ಕೊಟ್ಟಿದ್ದಾರೆ. 2ರಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಿ 10 ಮಾರ್ಕ್ಸಿಗೆ ಕೇಳಿರುವಂಥದ್ದು. ಬಾಳೆ ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ, ಹಾಗೆ ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು. ಇವೆರಡರಲ್ಲಿ ನಿಮಗೆ ಒಂದನ್ನು ಕೇಳ್ತಾರೆ. ಸೊ ನೀವು ಒಂದಕ್ಕೆ ಆನ್ಸರನ್ನು ಬರೀಬೇಕಾಗತ್ತೆ. ಹಾಗೆಯೇ ಒಂದು ವಿಷಯಕ್ಕೆ ಟಿಪ್ಪಣಿ ಬರೆಯಿರಿ. ರಾಷ್ಟ್ರೀಯತೆ ಹಾಗೆ ಆಲೂರು ವೆಂಕಟರಾವ್ ಬದುಕು ಬರಹಗಳನ್ನು ಪರಿಚಯಿಸಿ. ನೀವು ಹಿಂದಿನ ಯಾರು ವಿಡಿಯೋ ನೋಡಿರ್ತೀರಾ, ಅಂದರೆ ಟೆಕ್ಸ್ಟ್ ಬುಕ್ದು ಇಂಪಾರ್ಟೆಂಟ್ ಲೆಸನ್ಸ್ ನೋಡಿರ್ತೀರಾ, ಅವ್ರಿಗೆ ನಾನು ಹೇಳಿದ್ದೆ ಆಲೂರು ವೆಂಕಟರಾವ್ ಅವರ ಬದುಕು ಬರಹಗಳ ಬಗ್ಗೆ, ಕವಿ ಬಗ್ಗೆನೂ ಕೂಡ ಕೇಳ್ತಾರೆ. ನಾಟ್ ಓನ್ಲಿ ಲೆಸನ್ ಬಗ್ಗೆನೇ ಕೇಳಲ್ಲ, ಕವಿಗಳ ಬಗ್ಗೆನೂ ಕೂಡ, ಅವರ ಬದುಕು ಬರಹಗಳ ಬಗ್ಗೆನೂ ಕೂಡ ಕೇಳಿರುವಂಥದ್ದು ಕ್ವಶನ್ನ ಅಂತ ಹೇಳಿದ್ನಲ್ಲ. ಸೊ ನೋಡಿ ಕೇಳಿದ್ದಾರೆ. ಸೊ ನೀವು ಆಲೂರು ವೆಂಕಟರಾವ್ ಅಂದಿದ ತಕ್ಷಣವೇ ನಿಮಗೆ ಯಾವೊಂದು ಲೆಸನ್ ನೆನಪಾಗಬೇಕು, ಹಾಗೆ ನೀವು ಬರಿಬೇಕು. ಅರ್ಥ ಆಯ್ತಾ. ಇದು ನಿಮಗೆ 5 ಮಾರ್ಕ್ಸಿಗೆ ಕೇಳಿರೋದು ಟಿಪ್ಪಣಿ. ಓಕೆನಾ. ನೆಕ್ಸ್ಟು ಪ್ರಶ್ನೆ 9ರಲ್ಲಿ ಸಾಹಿತ್ಯದಲ್ಲಿ ಬದ್ಧತೆ. ಇದು ಬ್ಲಾಕ್ 4 ಬ್ಲಾಕ್ 4ಇಂದ ಕೇಳಿರುವಂಥ ಕ್ವಶನ್ಸ್. ಇದು ಕ್ವಶನ್ ಪೇಪರಲ್ಲಿ ಬರುವಂಥ ವಿಭಾಗ ಸಿಯಲ್ಲಿ ನೋಡಿ. ಗದ್ಯ ಸಂಪದ ಮತ್ತು ವಿಮರ್ಶೆ. ಗದ್ಯ ಸಂಪದದಿಂದ 15 ಮಾರ್ಕ್ಸಿಗೆ, ವಿಮರ್ಶೆಯಿಂದ 15 ಮಾರ್ಕ್ಸಿಗೆ, ಟೋಟಲ್ 30 ಅಂಕಗಳು. ಇದು ಸಾಹಿತ್ಯದಲ್ಲಿ ಬದ್ಧತೆ, ಮಲೆಗಳಲ್ಲಿ ಮದುಮಗಳು 10 ಮಾರ್ಕ್ಸಿಗೆ ಕೇಳಿರುವಂಥದ್ದು. 2ರಲ್ಲಿ ಒಂದನ್ನು ನೀವು ಬರಿಬೇಕಾಗುತ್ತೆ. ಹಾಗೆಯೇ ಪ್ರಶ್ನೆ 10ರಲ್ಲಿ ನಿಮಗೆ ಮಹಿಳಾ ರಾಜಕೀಯ ಮೀಸಲಾತಿ ವಿಶಿಷ್ಟತೆಗಳು, ಹಾಗೆ ಹಸಿವು ಮತ್ತು ಸಂತೃಪ್ತಿ, ಇವೆರಡರಲ್ಲಿ ನೀವು 1ರ ಬಗ್ಗೆ ಬರಿಬೇಕಾಗುತ್ತೆ. ಎಷ್ಟು? 5 ಮಾರ್ಕ್ಸಿಗೆ. ಆಯ್ತಾ. ಐ ಹೋಪ್ ಯು ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಸೊ ನಾನು ವಿಡಿಯೋ ಕೊನೆಯಲ್ಲಿ ಹೇಳಿದಾಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನೆಲ್ಲ ಒಂದು ಕಡೆ ಬರೆದಿರುವಂಥದ್ದನ್ನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ತುಂಬ ಯೂಸ್ ಆಗುತ್ತೆ. ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಓದ್ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ. ಹಾಗೆ ನಿಮಗೆ ಇದರಿಂದ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಒಂದು ಲೈಕ್ ಕೊಡೋದು ಮರಿಬೇಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್.